ಇದು ಪರ್ಸನಲ್ ಪ್ಯಾನ್. ಇದನ್ನು ನೀವು ನಿಮ್ಮ ಪರ್ಸನಲ್ ಇನ್ಕಮ್ಗೆ ಲೈಕ್ ಸ್ಯಾಲರಿ, ಇಂಟ್ರೆಸ್ಟ್ ಅಥವಾ ಅದರ್ ಇಂಡಿವಿಜುವಲ್ ಅರ್ನಿಂಗ್ಸ್ ಮೇಲೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಬಟ್ ಒನ್ಸ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪರ್ಸನಲ್ ಪ್ಯಾನನ್ನು ಬಿಸ್ನೆಸ್ ಪರ್ಪಸಸ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ನಿಮಗೆ ಬಿಸ್ನೆಸ್ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಈ ಬಿಸ್ನೆಸ್ ಪ್ಯಾನ್ ಕಾರ್ಡ್ ನೀವು ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕ್ಕೆ, ಬ್ಯಾಂಕಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡೋಕ್ಕೆ, ಟ್ಯಾಕ್ಸ್ ಕಾಂಪ್ಲೈನ್ಸ್ ಮತ್ತು ಇನ್ನೂ ಅನೇಕ ಬಿಸ್ನೆಸ್ ಪರ್ಪಸಸ್ಗೆ ಯೂಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಬಿಸ್ನೆಸ್ ಪ್ಯಾನ್ ಅಂದರೆ ಏನು, ಯಾಕೆ ಅದು ಪ್ರತಿ ಬಿಸ್ನೆಸ್ಗೆ ತುಂಬ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಬಿಸ್ನೆಸ್ ಪ್ಯಾನನ್ನು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಬಿಫೋರ್ ಮೂವಿಂಗ್ ಫರ್ದರ್, ಒಂದು ಸ್ಮಾಲ್ ಅನೌನ್ಸ್ಮೆಂಟ್. ನೀವು ಬಿಸ್ನೆಸ್ ಓನರ್ ಆಗಿದ್ದರೆ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಯಲ್ಲಿ ಜಾಯಿನ್ ಮಾಡಿ. ಇಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಪ್ರಾಕ್ಟಿಕಲ್ ಬಿಸ್ನೆಸ್ ಇನ್ಫಾರ್ಮೇಷನ್ ಮತ್ತು ಬಿಸ್ನೆಸ್ ಗ್ರೋತ್ ಟಿಪ್ಸನ್ನು ಶೇರ್ ಮಾಡ್ತೀವಿ. ಈಗಲೇ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕ್ ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ ಆ್ಯಂಡ್ ಗೆಟ್ ದ ರೈಟ್ ಇನ್ಫಾರ್ಮೇಷನ್ ಅಟ್ ದ ರೈಟ್ ಟೈಮ್. ನಾನು ಸುಪ್ರಜಾ ಫ್ರಮ್ ಲೀ ಇಂಟೆಲಿಜೆನ್ಸಿಯಾ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಸ್ನೆಸ್ ಪ್ಯಾನ್ ಕಾರ್ಡ್ ಅಂದರೆ ಏನು? ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿಮಗೆ ಕೊಡುವ 10 ಡಿಜಿಟ್ ಆಲ್ಫಾ ನ್ಯೂಮರಿಕ್ ನಂಬರ್. ಇದನ್ನು ಯೂಸ್ ಮಾಡಿ ನಿಮ್ಮ ಬಿಸ್ನೆಸ್ಸನ್ನು ಎಲ್ಲ ಫಿನಾನ್ಷಿಯಲ್ ಮತ್ತು ಟ್ಯಾಕ್ಸ್ ಟ್ರಾನ್ಸಾಕ್ಷನ್ಸನ್ನು ಟ್ರ್ಯಾಕ್ ಮಾಡ್ತಾರೆ. ಬಿಸ್ನೆಸ್ ಪ್ಯಾನ್ ಬಿಸ್ನೆಸ್ ಎಂಟಿಟಿ ನೇಮಲ್ಲಿ ಇಶ್ಯೂ ಆಗುತ್ತೆ, ಇಂಡಿವಿಜುವಲ್ ನೇಮಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಕಂಪನಿ ರನ್ ಮಾಡ್ತಿದ್ರೆ ಪ್ಯಾನ್ ಕಂಪನಿ ಹೆಸರಲ್ಲಿ ಬರುತ್ತೆ. ನೀವು LLP ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ರನ್ ಮಾಡ್ತಿದ್ರೆ ಪ್ಯಾನ್ ಫರ್ಮ್ ಹೆಸರಲ್ಲಿ ಇಶ್ಯೂ ಆಗುತ್ತೆ. ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವ ಕಂಪಲ್ಸರಿ ರಿಜಿಸ್ಟ್ರೇಷನ್ಸ್, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ರಿಜಿಸ್ಟ್ರೇಷನ್ ಪ್ರಾಸೆಸ್ಸನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಾವು ಒಂದು PDF ಗೈಡ್ ರೆಡಿ ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕ್ ಕ್ಲಿಕ್ ಮಾಡಿ ಫ್ರೀಯಾಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಸ್ನೆಸ್ ಪ್ಯಾನ್ ಯಾರೆಲ್ಲ ತಗೋಬೇಕು? ನೀವು ಪಾರ್ಟ್ನರ್ಶಿಪ್ ಫರ್ಮ್, LLP, ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ, 1 ಪರ್ಸನ್ ಕಂಪನಿ, ಟ್ರಸ್ಟ್, ಸೊಸೈಟಿ, ಅಸೋಸಿಯೇಷನ್, NGOs ರನ್ ಮಾಡ್ತಿದ್ರೆ ನೀವು ಖಂಡಿತ ಬಿಸ್ನೆಸ್ ಪ್ಯಾನ್ ತಗೊಳ್ಳೇಬೇಕು. ಬಟ್ ರಿಮೆಂಬರ್, ಪ್ರೊಪ್ರೇಟರ್ಶಿಪ್ ಫರ್ಮ್ಗೆ ಸೆಪರೇಟ್ ಪ್ಯಾನ್ ಸಿಗಲ್ಲ. ಆ ಕೇಸಲ್ಲಿ ಪ್ರೊಪ್ರೇಟರ್ ಅವರ ಪರ್ಸನಲ್ ಪ್ಯಾನನ್ನು ಯೂಸ್ ಮಾಡ್ಕೋಬೇಕು. ಯಾಕೆ ಬಿಸ್ನೆಸ್ ಪ್ಯಾನ್ ಪ್ರತಿ ಬಿಸ್ನೆಸ್ಗೆ ತುಂಬ ಇಂಪಾರ್ಟೆಂಟ್ ಅಂತ ನೋಡೋಣ. ನಂಬರ್ 1, ಫೈಲಿಂಗ್ ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಬಿಸ್ನೆಸ್ ಇನ್ಕಮ್ ರಿಪೋರ್ಟ್ ಮಾಡೋಕ್ಕೆ ಬಿಸ್ನೆಸ್ ಪ್ಯಾನ್ ಕಂಪಲ್ಸರಿ. ಇಲ್ಲ ಅಂದರೆ ಟ್ಯಾಕ್ಸ್ ಫೈಲ್ ಮಾಡೋಕ್ಕಾಗಲ್ಲ, ಪೆನಾಲ್ಟೀಸ್ ಬರ್ಬೋದು. ನಂಬರ್ 2, ಓಪನಿಂಗ್ ಅ ಕರೆಂಟ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ಸಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಬಿಸ್ನೆಸ್ ಪ್ಯಾನ್ ಬೇಕು. ನಿಮ್ಮ ಪರ್ಸ್ನಲ್ ಮತ್ತು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸೆಪರೇಟ್ ಆಗಿ ರೆಕಾರ್ಡ್ ಮಾಡೋಕ್ಕೆ ಇದು ತುಂಬ ಈಸಿ ಆಗುತ್ತೆ. ನಂಬರ್ 3, ಅಪ್ಲೈಯಿಂಗ್ ಫಾರ್ GST ರಿಜಿಸ್ಟ್ರೇಷನ್. GST ರಿಜಿಸ್ಟ್ರೇಷನ್ ಬಿಸ್ನೆಸ್ ಪ್ಯಾನ್ಗೆ ಲಿಂಕ್ ಆಗುತ್ತೆ. ಪ್ಯಾನ್ ಇಲ್ಲಾಂದರೆ GST ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ನಂಬರ್ 4, ಬಿಸ್ನೆಸ್ ಲೋನ್ ತಗೊಳ್ಳೋಕ್ಕೆ. ಬ್ಯಾಂಕ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಿಮ್ಮ ಬಿಸ್ನೆಸ್ ಪ್ಯಾನ್ ಮೂಲಕ ನಿಮ್ಮ ಬಿಸ್ನೆಸ್ ಇನ್ಕಮ್ನ ವೆರಿಫೈ ಮಾಡಿ ನಿಮಗೆ ಲೋನ್ ಪ್ರಾಸೆಸ್ ಮಾಡ್ತಾರೆ. ಅದೆಲ್ಲ ಅಂದರೆ ಲೋನ್ ಅಥವಾ ಫಂಡಿಂಗ್ ಸಿಗೋಲ್ಲ. ಸೊ ಬಿಸ್ನೆಸ್ ಪ್ಯಾನ್ ಅಂದರೆ ಬಿಸ್ನೆಸ್ನ ಫೌಂಡೇಶನ್ ಐಡೆಂಟಿಟಿ. ಇಲ್ಲ ಅಂದರೆ ಬಿಸ್ನೆಸ್ ಸ್ಮೂತಾಗಿ ರನ್ ಮಾಡೋದು ಸ್ವಲ್ಪ ಕಷ್ಟ. ನಿಮ್ಮ ಬಿಸ್ನೆಸ್ಗೆ ಪ್ಯಾನ್ ಕಾರ್ಡ್ ತಗೊಳ್ಳೋಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನು ಅಂತ ನೋಡೋಣ. ನೀವು ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ LLP ಇಟ್ಕೊಂಡಿದ್ರೆ ಪಾರ್ಟ್ನರ್ಶಿಪ್ ಡೀಡ್, ಫರ್ಮ್ ಹೆಸರಲ್ಲಿ ಇರುವಂಥ ರೆಂಟಲ್ ಅಗ್ರಿಮೆಂಟ್, ಎಲ್ಲ ಪಾರ್ಟ್ನರ್ಸ್ಗಳ ಪ್ಯಾನ್ ಆ್ಯಂಡ್ ಆಧಾರ್ ಕಾಪೀಸ್ ಇದೆಲ್ಲ ಕೊಟ್ಟು ನೀವು ಬಿಸ್ನೆಸ್ ಪ್ಯಾನ್ ಕಾರ್ಡ್ ತಗೋಬೋದು. ನೀವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇಟ್ಕೊಂಡಿದ್ರೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್, ರೆಂಟಲ್ ಅಗ್ರಿಮೆಂಟ್ ಇನ್ NGO ನೇಮ್, ಟ್ರಸ್ಟಿ ಅಥವಾ ಪ್ರೆಸಿಡೆಂಟ್ನ ಆಧಾರ್ ಆ್ಯಂಡ್ ಪ್ಯಾನ್ ಕಾರ್ಡ್ ಇವೆಲ್ಲ ಕೊಟ್ಟು ಪ್ಯಾನ್ ಕಾರ್ಡ್ ತಗೋಬೋದು. ಆದರೆ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇಟ್ಟಿದ್ರೆ ಕಂಪನಿ ರಿಜಿಸ್ಟ್ರೇಷನ್ ಮಾಡುವಾಗಲೇ ಬಿಸ್ನೆಸ್ ಪ್ಯಾನ್ ಕಾರ್ಡ್ ತಕ್ಷಣ ಇಶ್ಯೂ ಮಾಡ್ತಾರೆ. ಬಿಸ್ನೆಸ್ ಪ್ಯಾನ್ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ ಬನ್ನಿ. ಬಿಸ್ನೆಸ್ ಪ್ಯಾನ್ ಅಪ್ಲೈ ಮಾಡೋದು ತುಂಬ ಸಿಂಪಲ್. ಫಸ್ಟ್, ಅಫಿಷಿಯಲ್ ಪ್ಯಾನ್ ಅಪ್ಲಿಕೇಶನ್ ವೆಬ್ಸೈಟ್ ವಿಸಿಟ್ ಮಾಡಿ. ನಿಮ್ಮ ಬಿಸ್ನೆಸ್ ಎಂಟಿಟಿ ಟೈಪ್ ಚೂಸ್ ಮಾಡಿ. ನಿಮ್ಮ ನೇಮ್, ಅಡ್ರೆಸ್, ಆಕ್ಟಿವಿಟಿ ಮತ್ತು ಬಿಸ್ನೆಸ್ ಡೀಟೇಲ್ಸನ್ನು ಫಿಲ್ ಮಾಡಿ. ಬೇಕಾಗಿರುವ ಡಾಕ್ಯುಮೆಂಟ್ಸನ್ನು ಅಪ್ಲೈ ಮಾಡಿಬಿಟ್ಟು ಆನ್ಲೈನಲ್ಲಿ ಪೇ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಅಕ್ನಾಲೆಜ್ಮೆಂಟ್ ನಂಬರ್ ಜನರೇಟ್ ಆಗುತ್ತೆ. 7 to 10 ವರ್ಕಿಂಗ್ ಡೇಸ್ ಒಳಗೆ ಪ್ಯಾನ್ ಅಲಾಟ್ ಆಗುತ್ತೆ. ಫಿಸಿಕಲ್ ಪ್ಯಾನ್ ಕಾರ್ಡ್ ರಿಜಿಸ್ಟರ್ಡ್ ಅಡ್ರೆಸ್ಗೆ ಡೆಲಿವರ್ ಆಗುತ್ತೆ. ಈಗ ಪ್ರಾಸೆಸ್ ಟೋಟಲಿ ಡಿಜಿಟಲ್ ಮತ್ತು ಸುಲಭವಾಗಿ ಮಾಡ್ಬೋದು. ಬಿಸ್ನೆಸ್ ಪ್ಯಾನ್ ಕಾರ್ಡ್ ಆಪ್ಷನ್ ಅಲ್ಲ, ಇದು ಎಲ್ಲ ಬಿಸ್ನೆಸ್ಗೂ ತುಂಬ ಮುಖ್ಯವಾದದ್ದು. ನೀವು ಈಗಾಗಲೇ ಬಿಸ್ನೆಸ್ ರನ್ ಮಾಡ್ತಿದ್ರೂ ಅವ್ರು ಮಾಡೋ ಪ್ರಯತ್ನದಲ್ಲಿ ಇದ್ರೂ ಕರೆಕ್ಟ್ ಬಿಸ್ನೆಸ್ ಪ್ಯಾನ್ ಕಾರ್ಡ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಫಾರ್ ಮೋರ್ ಬಿಸ್ನೆಸ್ ಆ್ಯಂಡ್ ಲೀಗಲ್ ಅವೇರ್ನೆಸ್ ಕಾಂಟೆಂಟ್ ಲೀ ಇಂಟೆಲಿಜೆನ್ಸಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.